ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಸಿದ್ದು, ಇದ್ಯಾಕ್ಲಾ ಒಳ್ಳೆ ಪ್ರಪಂಚನೇ ಮುಳುಗೋಗಿರೋ ನಂಗೆ ನಿಂತಿದೆಯೇ. ಈಗ ಎಂಥದ್ದು ಏನಾಯ್ತು? ಎಲ್ಲ ನಿಂಗೆ ಗೊತ್ತಿರೋದೇ ಅಲ್ವೇನಣ್ಣ. ಒಂದು ಸಣ್ಣ ವಿಷಯನ ಮನೆಯವರೇ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಬಿಟ್ಟು ಪಂಚಾಯತಿ ಸೇರಿಸ್ತೀನಿ ಅಂತವ್ರೆ. ಯಾಕಣ್ಣ ಅಪ್ಪಾಜಿ ಹಿಂಗೆಲ್ಲ ಮಾಡ್ತವ್ರೆ? ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಅಂತ ನಂಗೆ ಗೊತ್ತಿಲ್ಲ ಕಲಸಿದ್ದು. ಆದರೆ ನಮ್ಮ ಮನೆಗೆ ನ್ಯಾಯಕ್ಕೆ ಅಂತ ಬತ್ತವ್ರಲ್ಲ, ಅವ್ರನ್ನ ಸಾಮಾನ್ಯದವರು ಅನ್ಕೋಬೇಡ. ನಮ್ಮ ಮನೇಲೆ ತಿಂದು ನಮ್ಮ ಮನೇಲೆ ಉಂಡು ಕೊನೆಗೆ ನಮ್ಮ ಅಪ್ಪ ಹಿಂಗೆ ಬಗ್ನಿಗೂಟ ಇಟ್ಬಿಟ್ಟು ಹೋಗೋರು. ಅಂಥವ್ರು ಯಾರಣ್ಣ? ಮಧುರ್ನವಳು ನಂಜಮ್ಮ. ನಮ್ಮ ತಾತನ ಎರಡನೇ ಹೆಂಡತಿ ತಂಗಿ, ಎರಡನೇವಳು ಸಾಕವ್ವ ಅಂತ. ನಮ್ಮ ಅಪ್ಪಯ್ಯನ ಸೋದರತ್ತೆ. ಇನ್ನು ಮೂರನೇವಳು ಸರೋಜಮ್ಮ ಅಂತ. ಅವಳು ಯಾರಿಗಾದ್ರೂ ಬಡ್ಡಿಗೆ ದುಡ್ಡು ಕೊಟ್ರೆ ಅವ್ರು ಸತ್ರು ಅವ್ರ ಹೆಣದ ಮೇಲಾದರೂ ವಸೂಲಿ ಮಾಡ್ತಾಳೆ. ನೋಡ್ರೆ, ಇದು ಅಣ್ಣಯ್ಯನ ಮನೆ ಪಂಚಾಯ್ತಿ. ನಾವು ಅಣ್ಣಯ್ಯನ ಪರನೇ ಮಾತಾಡಬೇಕು. ಅಣ್ಣಯ್ಯ ಯಾರನ್ನ ತೋರಿಸಿ ತಪ್ಪು ಅಂತ ಹೇಳ್ತಾರೋ ಅವ್ರ ಬಗ್ಗೆನೇ ವಾದ ಮಾಡಬೇಕು. ಇದನ್ನೆಲ್ಲ ನಮಗೆ ಹೇಳ್ಕೊಡ್ಬೇಕಾ? ಅವ್ರು ಯಾರು ತಪ್ಪು ಅಂತಾರೋ ಅದನ್ನೇ ವಾದಿಸ್ತೀನಿ ನಾನು. ಹೌದು ಸರೋಜಕ್ಕ, ನಾವು ಮಾತಾಡಕ್ ನಿಂತ್ಕೊಂಡ್ರೆ ಎಂತೆಂಥವ್ರ ಮೂಲೆ ಸೇರವ್ರೆ, ನನಗೆ ಗೊತ್ತಿಲ್ವಾ? ನೋಡ್ರೆ, ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ ಮುಂದೆ ಆಗೋದೇ ಬೇರೆ ಲೆಕ್ಕ. ಅಣ್ಣನ್ನ ಇವಾಗ ಖುಷಿ ಪಡಿಸ್ಬಿಟ್ರೆ ಬರೋ ಎಲೆಕ್ಷನ್ ಅಲ್ಲಿ ಅದೇ ಪಂಚಾಯ್ತಿದು ಸೀಟ್ ಗ್ಯಾರಂಟಿ. ಹೌದು ಕಣ್ರಿ. ನಡೀರಿ ನಡೀರಿ, ಬೇಗ ಹೋಗೋಣ. ಹಾಗಾದ್ರೆ ಏನಣ್ಣ ಹೇಳ್ತಿದ್ಯೆ? ಅಪ್ಪಾಜಿ ಇಂಥವ್ರನ್ನ ಯಾಕಣ್ಣ ಕರೆಸ್ತವ್ರೆ? ಅವ್ರು ಬಂದ್ರೆ ಖಂಡಿತ ಕೆಟ್ಟದಾಯ್ತದೆ. ನನಗೂ ಅದೇ ಕಳ್ಳ ಯೋಚನೆ ಆಗ್ಬಿಟ್ಟದೆ. ಅವ್ರು ಹೆಂಗಂದ್ರೆ ಏನು ಇಲ್ಲದೆ ಇರೋ ಸಂಸಾರದಲ್ಲಿ ಬಿರುಗಾಳಿ ಹಬ್ಬಿಸ್ಬಿಡ್ತಾರೆ. ಒಂದು ಸಣ್ಣ ಕಿಡಿ ಹಚ್ಚಿ ಅದನ್ನ ಊದಿ ಊದಿ ದೊಡ್ಡದು ಮಾಡಿ ಅದರಲ್ಲೇ ಮೈ ಕಾಯಿಸ್ಕೊಳ್ಳೋ ಜನಕಲ್ಲ ಅವರು. ಲಕ್ಷ್ಮೀ ನಿವಾಸ